ಗಂಗಾವತಿ ನಗರದ ಗಾಂಧಿ ನಗರದಲ್ಲಿ ಬಣ್ಣಗಳ ಹಬ್ಬ ಹೋಳಿ ಸಡಗರ ನಡುವೆಯೂ ನಗರದಲ್ಲಿ ಗಾಂಧಿನಗರದ ಇಬ್ಬರು ಯುವಕರು ಸ್ನಾನಕ್ಕೆಂದು ತೆರಳಿದಾಗ ತುಂಗಭದ್ರಾ ನದಿಯಲ್ಲಿ ಮುಳುಗಿ ಮೃತಪಟ್ಟ ಘಟನೆ ಮೊನ್ನೆ ತಾನೇ ಜರುಗಿದೆ. ಗಂಗಾವತಿ ನಗರದ ನಿವಾಸಿಗಳಾದ ಅಭಿಷೇಕ್ 18 ವಯಸ್ಸು ಹಾಗೂ ಸೂರ್ಯ ಎಂಬ ಯುವಕ 19 ವರ್ಷದ ಮೃತ ದುರ್ದೈವಿಗಳು. ಸ್ಥಳೀಯ ಹೋಳಿ ಆಚರಣೆ ಸಮಿತಿ ಆಯೋಜಿಸಿದ ಕಾಮನ ಹಬ್ಬ ಸಂಭ್ರಮದಲ್ಲಿ ಪಾಲ್ಗೊಂಡು ಪರಸ್ಪರ ಬಣ್ಣ ಹಚ್ಚಿಕೊಂಡಿದ್ದು ಈ ಯುವಕರು ನಂತರ ಸ್ನಾನ ಮಾಡಲೆಂದು ತುಂಗಭದ್ರಾ ನದಿಗೆ ಇಳಿದಿದ್ದಾರೆ. ನದಿಯ ಒಳಗಡಿನ ಕಲ್ಲು ಬಂಡೆಗಳ ಸಂದಿಯಲ್ಲಿ ಪಾಚಗಟ್ಟಿದ ಸಂದಿಗಳಲ್ಲಿ ಸಿಲುಕಿ ಉಸಿರುಗಟ್ಟಿ ಸಾವನ್ನಪ್ಪಿರುವ ಸಂಭವ ಉಂಟು. ವಿಷಯ ತಿಳಿದಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಗ್ರಾಮೀಣ ಠಾಣೆ ಪೊಲೀಸ್, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಈಜುಗಾರರ ನೆರವಿನೊಂದಿಗೆ ಹರಸಾಹಸ ಪಟ್ಟು ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ಮೃತ ಯುವಕರು ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದ್ದು ಗಾಂಧಿನಗರದಲ್ಲಿ ಶೋಕ ಛಾಯೆ ಆವರಿಸಿದೆ. ಸಣಪುರ ಸಮೀಪ ತುಂಗಭದ್ರಾ ನದಿ ಮೇಲೋಟಕ್ಕೆ ಶಾಂತವಾಗಿ ಕಂಡರೂ ಒಳಗಡೆ ಬಂಡೆಗಳ ನಡುವೆ ಸುಳಿ ಹಾಗೂ ಪಾಚುಗಟ್ಟಿದ್ದ ಕಲ್ಲು ಬಂಡೆಗಳ ನಡುವೆ ಪ್ರತಿ ವರ್ಷ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಇಲ್ಲಿ ತೆಲ್ಲದಂತೆ ಮುನ್ನೆಚ್ಚರಿಕೆ ನೀಡುತ್ತಲೇ ಬರುತ್ತದೆ. ಆದರೂ ಯುವಕರು ಜೀವ ಹಂಗು ತೊರೆದು ನದಿ ಇಳಿಯುತ್ತಿರುವುದು ಈ ಘಟನೆಗಳಲ್ಲಿ ಕಾರಣವಾಗಿದೆ. ಸ್ಥಳೀಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಗಳು ಚುರುಕುಗೊಳಿಸಿದ್ದಾರೆ. ಸಣಪುರ ಸಮೀಪ ತುಂಗಭದ್ರಾ ನದಿ ಮೊನ್ನೆ ತಾನೇ ನಡೆದಂತ ಘಟನೆ. ಯುವಕರು ಕಾಲು ಜಾರಿ ಮುಳುಗಿ ಮೃತಪಟ್ಟಿದ್ದಾರೆ. ಮೃತರು ಗಾಂಧಿನಗರದ ನಿವಾಸಿಗಳ ಸೂರ್ಯ 18 ಮತ್ತು ಅಭಿಷೇಕ್ 17 ಎಂದು ಗುರುತಿಸಲಾಗಿದೆ. ಹೋಳಿ ಹಬ್ಬದ ಸಂಭ್ರಮ ನಂತರ ಸ್ನಾನಕ್ಕಾಗಿ ನದಿ ಯುವಕರು ಕಾಲು ಜಾರಿ ನೀರು ಪಾಲಾಗಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಘಟನೆ ವಿವರಗಳ ಪ್ರಕಾರ ಹೋಳಿ ಆಚರಿಸಿದ್ದು ಈ ಯುವಕರು ಮಧ್ಯಾಹ್ನದ ಊಟದ ನಂತರ ಸಣಪುರದ ನದಿ ಸ್ನಾನ ಮಾಡಲು ಇಳಿದಿದ್ದಾರೆ. ಈ ಪ್ರದೇಶದಲ್ಲಿ ನದಿಯ ಅಕ್ಕಪಕ್ಕ ಮತ್ತು ಆಳದಲ್ಲಿ ಕಲ್ಲು ಬಂಡೆಗಳು ಪಾಚುಗಟ್ಟಿರುವುದರಿಂದ ಜಾರುತ್ತವೆ. ಯುವಕರು ಇಬ್ಬರಿಗೆ ಈಜು ಬರುತ್ತೋ ಏನೋ ಗೊತ್ತಿಲ್ಲ ಎಂಬುದು ಸ್ಪಷ್ಟವಿಲ್ಲ. ಆದರೆ ನೀರಿಗೆ ಇಳಿದ ನಂತರ ನದಿಯಲ್ಲಿ ಕಾಲು ಜಾರಿದ್ದು ಸುರಕ್ಷಿತವಾಗಿ ಮೇಲಕ್ಕೆ ಬರದೆ ಅವರಿಗೆ ಸಾಧ್ಯವಾಗಿಲ್ಲ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಗುಂಪಿನಲ್ಲಿ ಪೈಕಿ ಒಬ್ಬ ಯುವಕ ಈಜಿಕೊಂಡು ಸುರಕ್ಷಿತವಾಗಿ ದಡ ತಲುಪಿದ್ದರೂ ಸೂರಿ ಮತ್ತು ಅಭಿಷೇಕ ಇಬ್ಬರಿಗೂ ಸಾಧ್ಯವಾಗದೆ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಪೊಲೀಸ್ ಸ್ಥಳೀಯ ಜೊತೆಗೂಡಿ ಮೃತ ದೇಹಗಳ ಪತ್ತೆ ಕ್ರಮ ಕೈಗೊಂಡರೂ ಸಂಜೆ ವೇಳೆಗೆ 2 ದೇಹಗಳನ್ನು ನೀರಿನಿಂದ ಹೊರ ತೆಗೆಯಲಾಗಿತ್ತು. ಈ ಕುರಿತು ಗಂಗಾವತಿ ಗ್ರಾಮೀಣ
ಕಾಯಿಗಳು ಕಾಯಿ ತಿಂಬಿಡ್ರಿ ಹೋಸ ರೈತ ಸಾಣಾಪುರ ಭಾಳಷ್ಟು ಜನ ನದಿಯಲ್ಲಿ ಈಜಾಡೋಕ್ಕೆ ಮತ್ತು ಕೆರೆಯಲ್ಲಿ ಸಾಣಾಪುರ ಕೆರೆಯಲ್ಲಿ ಈಜಾಡೋಕ್ಕೆ ಗಂಗಾವತಿ ಕೊಪ್ಪಳ ಇನ್ನಿತರ ಕಡೆಯಿಂದ ಬರ್ತಾ ಇದ್ದರು. ಈ ಸಲ ಮಾನ್ಯ ಕೊಪ್ಪಳ SP ಸಾಹೇಬರು ಭಾಳಷ್ಟು ಸ್ಟ್ರಿಕ್ಟ್ ಮಾಡಿದರು. ಯಾಕಂದರೆ ಎಲ್ಲೆಲ್ಲಿ ಸ್ನಾನ ಮಾಡ್ತಾರೆ ಅಲ್ಲೆಲ್ಲ 5 ಮಂದಿ ಪೊಲೀಸರಿಟ್ಟು ಬಂದೋಬಸ್ತ್ ಮಾಡಿಸಿ ಯಾರು ನದಿಯಲ್ಲಿ ಇಳಿಬಾರ್ದು ಅಂತೇಳಿ ಭಾಳ ಕಡೆ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಿದರು. ಆದರೆ ಇವರು ಸಾಯಂಕಾಲ ಹುಡುಗರು ಬಂದು ಅಲ್ಲಿ ಊಟ ಮಾಡಿ ಅಲ್ಲಿ ಒಂದು ಊಟದ ಮಾಡಿದ್ದ ಪ್ಲೇಟ್ಗಳನ್ನು ತೊಳೆಯೋಕೆ ಹೋಗಿ ನೀರಿನಲ್ಲಿ ಇಳಿದು ಜಾರಿ ಬಿದ್ದು ಈ ಒಂದು ದುರ್ಘಟನೆ ಆಗಿದೆ. 2 ಮಕ್ಕಳು ಇಲ್ಲಿ ಮರಣ ಹೊಂದಿದ ನೀರಿನಲ್ಲಿ ಮುಳುಗಿ ಆ ಒಂದು ಮೈ ಸ್ನಾನ ತೊಳೆಯೋಕೆ ಹೋಗಿ ಇದರಿಂದ ಈ ದುರ್ಘಟನೆ ನಡೀಬಾರ್ದಿತ್ತು. ನಡೆದಿದೆ. ಭಾಳ ಕಷ್ಟ ಸಂಗತಿ ಅಂತ ಹೇಳ್ಬೋದು, ದುಃಖದ ಸಂಗತಿ ಅಂತ ಹೇಳ್ಬೋದು. ಇದರಿಂದ ನಾನು ಅಲ್ಲೇ ಸ್ಥಳದಲ್ಲಿ ಒಂದು ನಡೆದ ಘಟನಾ ಸ್ಥಳದಲ್ಲೇ ನಮ್ಮ ಊರು ಸಾಣಾಪುರ, ನಾನು ಅಲ್ಲಿ ಹೋಗಿ ಇಮ್ಮಿಡಿಯೇಟ್ಲಾಗಿ ವಿಚಾರಣೆ ಮಾಡಿದೆ. ಇಲ್ಲ ಅವರು ಕಾಲು ಜಾರಿ ಅದರಲ್ಲಿ ಬಿದ್ದರು ಅಂತ ಹೇಳಿ ತಿಳಿದು ಬಂದೈತೆ. ಇದರಿಂದ ನಮ್ಮ ಇವರು ಗಾಂಧಿನಗರ ಹುಡುಗರು ಅಂದ ತಕ್ಷಣ ನಾನು ಅವರ ಲಕ್ಷ್ಮಣನ ಅಂತ ನಮ್ಮ ಹಿರಿಯರಿಗೆ ನಾನು ಫೋನ್ ಮಾಡಿ ಅಲ್ಲಿಂದ ಇಂಥ ಹುಡುಗರು ನೀರಿನಲ್ಲಿ ಬಿದ್ದು ಜಾರಿ ಬಿದ್ದು ಮರಣ ಹೊಂದಿರ್ತಾರೆ ಅಂತ ತಿಳಿಸಿದಾಗ ಅವ್ರು ಬಂದು ಆ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡು ಪೊಲೀಸರ ಜೊತೆಗೆ ಅವ್ರು ಗಂಗಾವತಿಗೆ ಬಂದರು. ಅದ್ರ ಜೊತೆಗೆ ಒಂದು 20-30 ಹುಡುಗರು ಇದ್ದರು, ಇದೇ ಏರಿಯಾ ಹುಡುಗರು. ಆ ಹುಡುಗರು ಕೂಡ ಭಾಳ ಪ್ರಯತ್ನ ಪಟ್ಟರು.
ಆದರೆ ಅದು ಫಲ ಸಿಕ್ಕಿಲ್ಲ ಅವ್ರಿಗೆ. ನಾನು ಇಷ್ಟು ಹೇಳಿ ನದಿಯ ಸಂಭ್ರಮದಲ್ಲಿ ನಮ್ಮ ಗಾಂಧಿನಗರದ ಯುವ ಮಿತ್ರರು ನದಿ ಸ್ನಾನಕ್ಕೆ ಹೋದಾಗ ಕಾಲು ಜಾರಿ ಇಬ್ಬರು ಯುವಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅಭಿಷೇಕ್ ಮತ್ತು ಸುರೇಶು. ಭಗವಂತ ಅವ್ರ ಕುಟುಂಬಕ್ಕೆ ಒಂದು ಮುಂದೆ ಬರೆಸುವಂಥ ಶಕ್ತಿಯನ್ನು ಕೊಡಲೆಂದು ನಮ್ಮ ಗಾಂಧಿನಗರದ ಹಿರಿಯರು ಮತ್ತು ಯುವಕರ ಪರವಾಗಿ ನಾನು ಬೇಡಿಕೊಳ್ತೀನಿ. ಪ್ರತಿ ವರ್ಷ ಹೋಳಿ ಹಬ್ಬದಾಗ ಅರೆದ ಮಕ್ಕಳು ಆ ಕೆರೆಗೆ ಹೋಗಿ ಇಲ್ಲಿಂದ ಮನುಷ್ಯರಾಗಿ ಹೋಗಿ ಅಲ್ಲಿಂದ ಹೆಣವಾಗಿ ಬರ್ತಾರ. ಅಡ್ದು ತಂದೆ ತಾಯಿ ಹೊಟ್ಟೆ ಉರಿತೈತಿ. ಸರ್ಕಾರಕ್ಕೆ ಗಮನ ಕೊಡೋದೇನಂದ್ರೆ ಅದನ್ನು ಬಂದ್ ಮಾಡಿಸ್ಬೇಕು. ನೀವು ಆ ಕೆರೆ ಹತ್ರ ಯಾವ ಮಕ್ಕಳು ಹೋಗಬಾರ್ದು, ಅಲ್ಲಿ ನೀವು ಕಳಿಸ್ಬಾರ್ದು. ಸರ್ಕಾರದವ್ರ ಮೇಲೆ ನಿಮ್ಮ ಮೇಲೆ ಅದು ಹೊಣೆ. ಆ ಮಕ್ಕಳು ಯಾವ ಮಕ್ಕಳು ಹೋಗಿ ಜೀವಕ್ಕೆ ಅಪಾಯ ಆಗ್ತೈತೆ ನೀವು ಬಿಗು ಮಾಡ್ಬೇಕು. ಆ ಕೆರೆ ದಾರಿಗೆ ಬಡವ್ರ ಮಕ್ಕಳು ಏನು ತಿಳಿಲಾರ್ದ ಹೋಗಿ ಬಿಡ್ತಾವ. ನೀವು ಹೇಳ್ತೀರಿ, ಹೇಳಗಲ್ಲ ಮಗಳು ಹೇಳಿದ್ರೆ ಕೇಳಾರ್ದ ಹೋಗಿ ಇಲ್ಲಿಂದ ಮನುಷ್ಯರಾಗಿ ಹೋಗಿ ಅಲ್ಲಿಂದ ಹೆಣವಾಗಿ ಮನೆಗೆ ಬರ್ತಾವ. ಅಡ್ದು ತಂದೆ ತಾಯಿ ಹೊಟ್ಟೆ ಉರಿತೈತೆ, ಜನರ ಹೊಟ್ಟೆ ಉರಿತೈತೆ. ಅದು ಉರಿಸ್ಕೊಂಬದಕ್ಕೇನು ಮೊದಲು ಅದನ್ನು ಬಂದ್ ಮಾಡ್ರಂತ ನಾವು ಕೇಳ್ಕೊಂಬಕೈತೀವಿ. ಅಲ್ಲಿಗೆ ಮನುಷ್ಯರು ಹೋಗ್ಬಾರ್ದು. ಆ ಕೆರೆ ದಾರಿಗೆ ಮನುಷ್ಯರನ್ನ ಬಿಡಬಾರ್ದು ನೀವು ಸರ್ಕಾರದವ್ರು. ಈಗ ಎಂತೆಂಥ ಮಕ್ಕಳು ಅಪಾಯಗಾತ ಪ್ರತಿ ವರ್ಷ ಹೋಳಿ ಹಬ್ಬದಾಗ ಹಿಂಗೆ ಹೆಣವಾಗೋದು ಮನೆಗೆ ಬರೋದು ಎಷ್ಟು ಮಕ್ಕಳಂತ ಅಲ್ಲಿ ಜೀವ ಕೊಡೋದು. ಅಲ್ಲಿ ಒಟ್ಟ ಮನುಷ್ಯರನ್ನ ಕಳಿಸ್ಬಾರ್ದು ಅಂತೇಳಿ ನಾವು ಹೇಳಕತ್ತೀವಿ ಸರ್ಕಾರಕ್ಕೆ. ಅದನ್ನು ಬಂದ್ ಮಾಡಿಸ್ರಿ, ಆದಷ್ಟು ನೀವು ಬಂದ್ ಮಾಡಿಸ್ಬೇಕು. ಅಲ್ಲಿ ಜನರು ಹೋಗ್ಬಾರ್ದು, ಆ ದಾರಿಗೆ ನೀವು ಬಿಡಬಾರ್ದು. ಆ ಮಕ್ಕಳಿಗೆ ಏನೇನು ಹೊಣೆ ಆದ್ರೆ ನಾವು ಇವಾಗ ನಿಮಗೆ ಸರ್ಕಾರಕ್ಕೆ ತಿಳಿಸಿ ಹೇಳಕತ್ತೀವಿ. ಈ ಮಕ್ಕಳು ಪ್ರತಿಯೊಂದು ಮಕ್ಕಳು ಎಲ್ಲ ತಾಯರ ಮಕ್ಕಳು ಅವು ನಮ್ಮ ಮಕ್ಕಳು ಇದ್ದಂಗೆ ಅವ್ರಿಗೆ ಏನೇನು ಅಪಘಾತ ಆತಂದ್ರೆ ನಾವು ಸರ್ಕಾರದ ಮೇಲೆ ಹೊಣೆ ಹಾಕ್ತೀವಿ. ನಾವು ಸರ್ಕಾರಕ್ಕೆ ನಾವು ಹೇಳಕತ್ತೀವಿ, ಗಮನ ಕೊಡಕತ್ತೀವಿ. ನೀವು ಇಲ್ಲಿಂದ ಹುಷಾರಾಗಿ ಆ ದಾರಿಗೆ ಮಕ್ಕಳು ಹೋಗ್ಲಾರ್ದಂಗೆ ಬಂದ್ ಮಾಡಿಸಬಾರ ನಿಮ್ಮ ಸರ್ಕಾರದ್ದು. ಈ ಒಂದು ಹೊಳೆಯಲ್ಲಿ ನಡೆದ ಘಟನೆಯಲ್ಲಿ ನಾವು ಶವವನ್ನು ತೆಗೆಯಲಿಕ್ಕೆ ಹೋದಲ್ಲೇ ಶವ ತರಕ್ಕೆ ಹೋಗಿದ್ದೀವಿ. ಆ ಸ್ಥಳದಲ್ಲಿ ನೀರಿನಲ್ಲಿ ಒಬ್ಬ ಮೊದಲೇ ಹೋಗಿದ್ದ, ಆತನ್ನೇ ಹೋಗಿದ್ದಾನ ಅಂತೇಳಿ ಈತ ಹಾಗೆ ಬಟ್ಟೆ ಮೇಲೆ ಹೋಗಿ ಆತ ಹಿಡಿಲಿಕ್ಕೆ ಹೋದ. ಆತ ಕೈ ಹಿಡ್ಕೊಂಡ್ಬಿಟ್ಟ, ಅದ್ರ ಜೊತೆಗೆ ಒಳಗೆ ಹೋಗ್ಬಿಟ್ಟ. ಅದು ಆದ ನಂತರ ಇನ್ನೊಬ್ಬತ್ತು ಮತ್ತೆ ಆತನ ಆತ ಹೋದ ಅಂತೇಳಿ ಆತನ ಹಿಡಿಯೋಕೆ ಇನ್ನೊಬ್ಬತ್ತು ಹೋದ. ಆ ಹೋದ ಸಂದರ್ಭದಲ್ಲಿ ಆತನ ಇನ್ನೊಬ್ಬತ್ತನ್ನ ಅವರು ಪೊಲೀಸರು ಬಂದು ಅವರು ಅಲ್ಲಿ ಗಾರ್ಡ್ಸ್ ಇದ್ದವರೆಲ್ಲ ಬಂದು ಹೇಳ್ಕೊಂಡ್ರು. ಆತ್ಮದ ಇವರಿಬ್ಬರು ಒಳಗಡೆ ಹೋಗಿ ಒಂದು ತಾಸಿನ ಮೇಲೆ ಬಾಡಿ ಶಿಫ್ಟ್ ಹೋಗಿ ಆ ಬಾಡಿ ತೊಗೊಂಬಂದು ಏನು ಸರ್ ಈ ಥರ ಆದರೆ ಹೆಂಗೆ ಸರ್ ಇದು? ಅದು ಎಲ್ಲಿ ಬಂದೋಬಸ್ತ್ ಮಾಡಬೇಕು. ಎಷ್ಟು ಗಂಟೆ ಸುಮಾರು ನಡೀತಿರೋದು? 5 ಗಂಟೆ ಸುಮಾರು ನಡೆದೇನೆ ಸರ್. 5 ಗಂಟೆಗೆ ನಮಗೆ 5:30ಗೆ 6 ಗಂಟೆ ಮೆಸೇಜ್ ಬಂತು. ಹಾಗೆ ಹಿಂದಲ್ಲೇ ಅರ್ಧ ಗಂಟೆದಲ್ಲೇ ಅಲ್ಲಿ ಸ್ಪಾಟ್ನಲ್ಲಿ ಇತ್ತು. ಏನಾಯ್ತು ಸರ್ ಯುವಕರಿಗೆ ಏನು ಹೇಳ್ತೀರಿ ನೀವು ಹಿರಿಯರಾಗಿ? ಏನು ಹೇಳಿದ್ರೆ ಈ ಥರ ಆಗ್ಬಾರ್ದು. ಒಳ್ಳೆ ಹುಡುಗ, ಇನ್ನು ಕಾಲೇಜ್ ಸ್ಟೂಡೆಂಟ್ ಹುಡುಗ, ಓದ್ತಾ ಹುಡುಗ, ವೈದ್ಯನ ಹುಡುಗ, ಈ ಥರ ಆದರೆ ಭಾಳ ಅನ್ಯಾಯ ಆಯಿತು. ಭಾಳ ನಮಗೆ ನೋವಾಗಿದೆ. ಇಷ್ಟು ಹೇಳಕ್ಕೆ ನಾವು ಬಯಸ್ತೀವಿ. ಆದರೆ ಇನ್ನೊಂದು ಈ ರೀತಿ ಆಗಲಾರ್ದಂಗೆ ಎಲ್ಲ ಅಲ್ಲಿ ಇದ್ದಂಥವ್ರು ಎಲ್ಲರೂ ಸರ್ಕಾರರು ಅದನ್ನು ಕ್ರಮಕ್ಕೆ ಒಂದು ಯಾವುದೋ ಒಂದು ಜವಾಬ್ದಾರಿ ತೊಗೊಂಡು ಅದರ ಕ್ರಮ ವಹಿಸ್ಬೇಕಂತ ನಾವು ಹೇಳ್ತೀವಿ. ಅಲ್ಲ, ದುಃಖ ಆಗುತ್ತೆ ಸರ್. ಈ ಥರ ಆಗಬಾರ್ದಾಗಿತ್ತು ಘಟನೆ. ವಯಸ್ಸಿಗೆ ಬಂದು ಹುಡ್ರಿ ಈ ಥರ ಮುಂದೆ ಈ ಥರ ಮಕ್ಕಳಿಗೆ ಆಗಲಿ, ತಾವು ಹಿರಿಯರಿದ್ದೀರಿ ಸಮಾಜದ. ನಿರ್ಪಾದಿ ಅವರ ಏನು ಅಭಿಷೇಕ್ ಅವರ ತಂದೆ ನಿರ್ಪಾದಿ, ಅವರಿಗೆ 3 ಜನ ಮಕ್ಕಳು. ಅದರಲ್ಲಿ ಇವ ನಡುಕ್ಳ ವ್ಯಕ್ತಿ ಅಭಿಷೇಕ್ ಅಂತ ಒಬ್ಬ ಅಣ್ಣ ಇದ್ದಾನೆ, ಒಬ್ಬ ತಮ್ಮ ಇದ್ದಾನೆ. ಇದರಿಂದ ಸರ್ಕಾರ ಒಂದು ಏನಾದರೂ ಭಾಳ ಬಡತನ ಇರೋದ್ರಿಂದ ಇವರಿಗೊಂದು ಪರಿಹಾರನ ಕೊಡಬೇಕಾಗಿ ನಾವು ಬೇಡಿಕೊಳ್ತಾ ಇದ್ದೀವಿ. ಇದೇ ಥರ ದುರ್ಘಟನೆ ಆಗುತ್ತಾ? ಈ ದುರ್ಘಟನೆ ತಡೆಗಟ್ಟಬೇಕಂದ್ರೆ ಪೊಲೀಸರು ಜಾಗೃತಿ ಆಗಬೇಕು, ಅಲ್ಲಿ ತಕ್ಕ ಕ್ರಮ ಕೈಗೊಳ್ಳಬೇಕು. ಮತ್ತು ಅಲ್ಲಿ ಏನು ಡೇಂಜರಸ್ ಪ್ಲೇಸ್ ಇದೆ ಅಲ್ಲಿ ನಾಮತಿಲಕ ಹಾಕಬೇಕು. ಭಾಳ ಜಾಗೃತಿಯಾಗಿ ವಹಿಸ್ಬೇಕು. ಸಣ್ಣಪುರ ಕೆರೆಯಲ್ಲಿ ಏನು ಹೋಗಿ ಹುಡುಗರು ಅಪಘಾತದಲ್ಲಿ ಈಡಾಗಿದ್ದಾರೆ. ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣ. ಅಲ್ಲಿ ಯಾವುದೇ ಥರ ಡೇಂಜರ್ ಐತಂದರೆ ನಾಮತಿಲಕ ಹಾಕಬೇಕು. ಮತ್ತು ಇವ್ರು ಸೆಕ್ಯೂರಿಟಿ ಹಾಕ್ಬೇಕು. ಅಲ್ಲಿ ಯಾವುದೇ ಥರ ಯುವಕರಿಗೆ ಹೋಗಲಾರಂಗೆ ತಡೆಗಟ್ಟಬೇಕು. ಇವರು ಏನು ಮಾಡಲಾದ ಸುಮ್ಕೆ ಬೇಜವಾಬ್ದಾರಿ ತೋರಿದ್ದಾರೆ. ಈ ಸಾವಿಗೆ ಪೂರವಣೆ ಅವರೇ ಆಗ್ತಾರೆ. ಮತ್ತು ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಅವರು ಬರಬೇಕು, ಬಂದ ಕಳಿಸಿ ಇಲ್ಲಿ ಏನೈತಿ ಎಲ್ಲ ತನಿಖೆ ಮಾಡಬೇಕು. ಹುಡುಗರು ಹೋಗಿ ಕಾಲು ಜಾರಿ ಬಿದ್ದಿದ್ದಾರೆ. ಡಿಗ್ರಿ ಓದ್ತಾಯಿದ್ರು ಇಬ್ಬರು ಒಳ್ಳೆಯ ವಿದ್ಯಾರ್ಥಿಗಳು. ಆಗಬಾರ್ದಾಗಿತ್ತು, ಆಗಿದೆ. ದುಃಖದ
ಸಂಗತಿ. ಮುಂದೆ ಈ ರೀತಿ ಆಗಲಾರ್ದಾಗೆ ಮಕ್ಕಳು ಎಚ್ಚರ ವಹಿಸ್ಬೇಕಂತ ಹೇಳ್ತೀನಿ.